ನೀವೆಲ್ಲರನ್ನು ಪ್ರೀತಿಸ್ತಾ ಇದ್ದೀರಾ, ನಿಮ್ಮನ್ನು ನೀವು ಪ್ರೀತಿ ಮಾಡ್ಕೊಳ್ಳೋದು ಮರ್ತೋಗಿದ್ದೀರಾ. ನೀವೆಲ್ಲರನ್ನು ಗೌರವಿಸ್ತೀರಾ, ಆದರೆ ನಿಮ್ಮನ್ನು ನೀವು ಗೌರವಿಸ್ಕೊಳ್ಳಲ್ಲ. ನೀವೆಲ್ಲರನ್ನು ಕಾಳಜಿ ವಹಿಸ್ತೀರಾ, ಆದರೆ ನಿಮ್ಮನ್ನು ನೀವು ಕಾಳಜಿ ವಹಿಸ್ಕೊಳ್ಳಲ್ಲ. ಧ್ಯಾನದಿಂದ ಸಂಪೂರ್ಣ ಆರೋಗ್ಯ, ಮಾನಸಿಕ ಪ್ರಶಾಂತತೆ, ಜೀವನದ ಸ್ಪಷ್ಟತೆ, ಶುದ್ಧೀಕರಣ ನಿಮಗೆ ಅರ್ಥ ಆಗುತ್ತದೆ. ಜನ್ಮ ಅಂದರೆ ಏನು, ಹುಟ್ಟೋದು ಯಾಕೆ, ಸಾಯೋದು ಯಾಕೆ, ರೋಗಗಳು ಯಾಕೆ, ನೋವುಗಳು ಯಾಕೆ, ಚಿಂತೆಗಳು ಯಾಕೆ, ಮುದಿತನ ಯಾಕೆ, ನಮ್ಮವರೇ ನಮಗೆ ದುಃಖ ಯಾಕೆ ಕೊಡ್ತಾ ಇದ್ದಾರೆ. ಹಲವಾರು ಪ್ರಶ್ನೆಗಳು ನಮ್ಮ ಬದುಕಿಗೆ. ಆ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಹೊರಗಡೆ ಇಲ್ಲ ನನ್ನ ಪ್ರೀತಿಯ ದೇವರುಗಳೇ, ನಿಮ್ಮ ಅಂತರಂಗದಲ್ಲಿ ಇದೆ. ಹೊರಗಡೆ ಎಲ್ಲೋ ಶಾಸ್ತ್ರ ಕೇಳೋ ಕಡೆ ಇಲ್ಲ. ನಿಮ್ಮ ಶಾಸ್ತ್ರ ನಿಮ್ಮ ಆತ್ಮದೊಂದಿಗೆ ಇದೆ, ನಿಮ್ಮ ಧ್ಯಾನದ ಅಂತರಂಗದಲ್ಲಿ ಇದೆ. ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಸಿಗಬೇಕಾದರೆ ನೀವು ಸಮಾಧಾನದಿಂದ ಅಂತರಂಗದಲ್ಲಿ ಪ್ರಯಾಣ ಮಾಡಲೇಬೇಕು. ಇದಕ್ಕೆ ದುಡ್ಡಿನ ಅವಶ್ಯಕತೆ ಇಲ್ಲ, ಎಲ್ಲೋ ಹೋಗೋ ಅವಶ್ಯಕತೆ ಇಲ್ಲ. ನೀವು ಕುಂತಲ್ಲೇ ಕುಂತು ಎಲ್ಲ ಜ್ಞಾನವನ್ನು ಪಡೆಯಬಹುದು. ನಿಮ್ಮ ಶ್ವಾಸದ ಕಡೆ ನಿಮ್ಮ ವಿಶ್ವಾಸದಿಂದ ಪ್ರಯಾಣ ಮಾಡಬೇಕು. ನಮಗೆ ಯಾರಾದರೂ ಸ್ವಲ್ಪ ಸಹಾಯ ಮಾಡಿದ್ರೆ ನಾವು ಎಷ್ಟು ಅವ್ರಿಗೆ ಧನ್ಯವಾದಗಳು ಹೇಳ್ತೀವಿ. ಆದರೆ ಹಗಲು ರಾತ್ರಿ ನಿಮ್ಮನ್ನು ಕಾಪಾಡ್ತಿರುವುದು, ನಡೆಸ್ತಿರುವುದು ಏಕೈಕ ಶಕ್ತಿ ಶ್ವಾಸ ಶಕ್ತಿ, ಉಸಿರಾಟದ ಶಕ್ತಿ. ಮತ್ತೆ ಆ ಉಸಿರಿಗೆ ನೀವು ಎಷ್ಟು ಧನ್ಯವಾದಗಳು ಹೇಳಬೇಕು, ಎಷ್ಟು ಥ್ಯಾಂಕ್ಸ್ ಹೇಳಬೇಕು, ಎಷ್ಟು ಕೃತಜ್ಞತೆಗಳು ಹೇಳಬೇಕು. ಶ್ವಾಸ ಇದ್ದರೆ ಶಿವ, ಶ್ವಾಸ ಹೋದರೆ ಶವ. ಶ್ವಾಸದಲ್ಲೇ ಹುಟ್ಟಿ, ಶ್ವಾಸದಲ್ಲೇ ಬೆಳೆದು, ಶ್ವಾಸದಲ್ಲಿ ಇರುವಂಥ ಮಹತ್ವ ತಿಳಿಯದೆ ಹೋಗದೆ ನಮ್ಮ ಅಜ್ಞಾನ, ಮೂರ್ಖತ್ವ. ನಿಮ್ಮನ್ನು ಕಾಪಾಡ್ತಾ ಇರೋದು, ನಡೆಸ್ತಾ ಇರೋದು ನಿಮ್ಮ ಬಂಧು ಬಳಗ ಅಲ್ಲ, ನಿಮ್ಮ ಅಂತಸ್ತುಗಳು ಅಲ್ಲ, ನಿಮ್ಮ ಅಧಿಕಾರ ಅಲ್ಲ, ನಿಮ್ಮ ಐಶ್ವರ್ಯ ಅಲ್ಲ. ಪ್ರತಿ ಕ್ಷಣ ನಿಮ್ಮನ್ನು ಶ್ವಾಸ ನಡೆಸ್ತಾ ಇದೆ. ಶ್ವಾಸ ಶ್ವಾಸ ಶ್ವಾಸ. ಈ ಜಗವೆಲ್ಲ ಶ್ವಾಸಮಯ, ಶ್ವಾಸಮಯ.
ಅದರ ಮೇಲೆ ಸ್ವಲ್ಪ ವಿಶ್ವಾಸ ಇಟ್ಟು ನೀವು ಧ್ಯಾನ ಮಾಡೋದೇ ಆದರೆ ನೀವೇ ಧನ್ಯ. ಈ ಜನ್ಮ ಶ್ರೇಷ್ಠ ಜನ್ಮ ಮಾಡ್ಕೊಳ್ತೀರ. ಧ್ಯಾನ ಮಾಡುವುದರಿಂದ ಜ್ಞಾನ, ಜ್ಞಾನ ಮಾಡುವುದರಿಂದ ಮುಕ್ತಿ. ಧ್ಯಾನ ಮಾಡಿದರೆ ನಿಮ್ಮ ಜೀವನ ನಿಮ್ಮ ಕೈಯಲ್ಲಿ, ಧ್ಯಾನ ಮಾಡದೆ ಹೋದರೆ ನಿಮ್ಮ ಜೀವನ ಮತ್ತೊಬ್ಬರ ಕೈಯಲ್ಲಿ. ನಿರ್ಣಯ ನಿಂದು, ಬಹುಮಾನ ನಿಂದು. ನಿಮ್ಮ ಭಾವನೆಗಳಿದ್ದಂಗೆ ನಿಮ್ಮ ಬದುಕು. ಯದ್ಭಾವ ತದ್ಭವತಿ. ಸುಮ್ಮನೆ ನೀರು ತರ ಇರ್ತಿರೋ, ನೀರು ತೀರ್ಥ ತರ ಆಗ್ತಿರೋ, ಅದು ನಿಮ್ಮ ಕೈಯಲ್ಲಿ. ಸಾಧನಕ್ಕೆ ಶರಣಾಗಿ, ಧ್ಯಾನಕ್ಕೆ ಶರಣಾಗಿ, ಶ್ವಾಸಕ್ಕೆ ಶರಣಾಗಿ, ಪ್ರಿಯ ನನ್ನ ಭಗವಂತರೇ, ನನ್ನ ಪರಮಾತ್ಮ ಸ್ವರೂಪರೇ.